ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವು ಕೂಡ ಒಬ್ಬ ಸಾಮಾನ್ಯ ಇನ್ವೆಸ್ಟರ್ ಆಗಿದ್ದರೆ, ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋ ಮೊದಲು, ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸನ್ನು ತಗೊಳ್ಳೋ ಮೊದಲು ನೀವು ಕೆಲವು ಕಾಮನ್ ಮ್ಯಾಟ್ರಿಕ್ಗಳಾದ ಪಿ ರೇಷೋ ಇರ್ಬೋದು, ಸೇಲ್ಸ್ ಗ್ರೋತ್ ಇರ್ಬೋದು, ಪ್ರಾಫಿಟ್ ಗ್ರೋತ್ ಇರ್ಬೋದು, ಇತ್ಯಾದಿ ಮೆಟ್ರಿಕ್ಸ್ಗಳನ್ನು ನೋಡ್ತೀರಾ. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಮ್ಯಾನಿಪುಲೇಷನ್ ಆಗೋದು ಕಮ್ಮಿ. ಹಾಗಾಗಿ ಕ್ಯಾಶ್ ಇಸ್ ಎ ಕಿಂಗ್ ಅಂತ ನಮಗೆ ಗೊತ್ತಿರೋದ್ರಿಂದ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಕೂಡ ನೋಡ್ತೇವೆ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರಿಕನ್ನು ನಾವೆಲ್ಲರೂ ಮಿಸ್ ಮಾಡ್ತೇವೆ. ವ್ಯಾರೆನ್ ಬಫೆಟ್ ಅಂತ ಬಿಲಿಯನೇರ್ ಕೂಡ ಈ ಮ್ಯಾಟ್ರಿಕನ್ನು ಯೂಸ್ ಮಾಡ್ತಾರೆ. ಅದೇನಂದರೆ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್. ಸೊ ಫ್ರೆಂಡ್ಸ್, ಇವತ್ತು ನಾವು ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಹೈ ಇರುವಂತಹ 3 ಸ್ಟಾಕ್ಗಳನ್ನು ನೋಡೋಣ. ಈ 3 ಸ್ಟಾಕ್ಗಳ ಫಿನಾನ್ಷಿಯಲ್ಸ್, ಅದರ ಪರ್ಫಾರ್ಮೆನ್ಸ್, ಈ ಸ್ಟಾಕ್ಗಳ ವೀಕ್ನೆಸ್ ಹಾಗೆ ಸ್ಟ್ರೆಂತ್ಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಮ ಟೀಮ್ ಈ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡುವಾಗ ಇದರ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿದೆ. ಸೊ ಇದಕ್ಕೆ ಮಾರ್ಕೆಟ್ ಕ್ಯಾಪ್ 5,000 ಕೋಟಿಗಿಂತ ಜಾಸ್ತಿ ಇರುವಂತಹ ಸ್ಟಾಕ್ಸ್, ಹಾಗೆ 3 ವರ್ಷದ ಸೇಲ್ಸ್ ಗ್ರೋತ್ ಹಾಗೂ ಪ್ರಾಫಿಟ್ ಗ್ರೋತ್ 20%ಗಿಂತ ಜಾಸ್ತಿ ಇರುವಂತಹ ಸ್ಟಾಕ್ಸ್, ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋಸ್ 5ಕ್ಕಿಂತ ಕಮ್ಮಿ ಇರುವಂತಹ ಸ್ಟಾಕ್ಸ್ಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೇವೆ. ಸೊ ಈ ವಿಡಿಯೋವನ್ನು ಮುಂದುವರಿಸೋ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಮೊದಲಿಗೆ ಕ್ಯಾಶ್ ಫ್ಲೋಸ್ ಮತ್ತು ಫ್ರೀ ಕ್ಯಾಶ್ ಫ್ಲೋಸಲ್ಲಿರುವಂತಹ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಕ್ಯಾಶ್ ಫ್ಲೋ ಅಂತ ಹೇಳಿದರೆ ಒಂದು ಕಂಪನಿಯ ಒಳಗೆ ಬರುವಂತಹ ಕ್ಯಾಶ್, ಹಾಗೆ ಆ ಕಂಪನಿಯಿಂದ ಹೊರಗೆ ಹೋಗುವಂತಹ ಕ್ಯಾಶ್ ಹಾಗೂ ಕ್ಯಾಶ್ ಇಕ್ವಿವಲೆಂಟ್ಗಳು. ಇದು ನೆಟ್ ಕ್ಯಾಶ್ ಹಾಗೂ ಕ್ಯಾಶ್ ಇಕ್ವಿವಲೆಂಟ್ಗಳು. ಅಂದರೆ ಇಲ್ಲಿ ಎಲ್ಲ ಫಾರ್ಮ್ಸ್ ಆಫ್ ಕ್ಯಾಶ್, ಅಂದರೆ ಆಪರೇಟಿಂಗ್ ಕ್ಯಾಶ್ ಇರ್ಬೋದು, ಇನ್ವೆಸ್ಟಿಂಗ್ ಕ್ಯಾಶ್ ಇರ್ಬೋದು, ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಿಂದ ಬಂದಂತಹ ಅಥವಾ ಹೋದಂತಹ ಕ್ಯಾಶ್ ಇರ್ಬೋದು, ಇದೆಲ್ಲವನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅದೇ ಫ್ರೀ ಕ್ಯಾಶ್ ಫ್ಲೋಸ್ ಅಂದರೆ ಒಂದು ಕಂಪನಿಯಲ್ಲಿ ಅದರ ಎಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹಾಗೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳನ್ನು ಪೇ ಮಾಡಿದ ನಂತರ ಉಳಿದಿರುವಂತಹ ಕ್ಯಾಶ್, ಇದು ಫ್ರೀ ಕ್ಯಾಶ್ ಫ್ಲೋಸ್ ಆಗುತ್ತೆ. ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಅದು ಸ್ಯಾಲ್ರೀಸ್ ಆಗಿರ್ಬೋದು, ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಅದೇ ಥರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಯಾವುದಾದ್ರೂ ಪ್ಲ್ಯಾಂಟನ್ನು ನೀವು ಪರ್ಚೇಸ್ ಮಾಡಿದರೆ, ಮೆಷಿನ್ಸನ್ನು ಪರ್ಚೇಸ್ ಮಾಡಿದರೆ, ಟ್ರಕ್ಸನ್ನು ಪರ್ಚೇಸ್ ಮಾಡಿದರೆ, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಫ್ರೀ ಕ್ಯಾಶ್ ಫ್ಲೋಸ್ ಅಂತ ಹೇಳಿದ ಕೂಡಲೇ ಈ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಪೇ ಮಾಡಿ ಉಳಿದಂತಹ ಕ್ಯಾಶ್, ಅಂದರೆ ಇದು ಶೇರ್ ಹೋಲ್ಡರ್ಸಿಗೆ ಅಥವಾ ಡೆಟ್ ರಿಪೇಮೆಂಟ್ಗೆ, ಅಥವಾ ನೀವು ಯಾವುದಾದ್ರೂ ಬೇರೆ ಕಂಪನಿಯನ್ನು ಎಕ್ವೈರ್ ಮಾಡೋದಿದ್ರೆ ಅದಕ್ಕೆ ಇಂಥದಕ್ಕೆಲ್ಲ ಯೂಸ್ ಮಾಡಬಹುದಾದಂತಹ, ಅಂದರೆ ಯೂಸ್ ಮಾಡಲಿಕ್ಕೆ ಅವೈಲೇಬಲ್ ಆಗಿರುವಂತಹ ಕ್ಯಾಶ್ ಫ್ಲೋಸ್ ಆಗಿರುತ್ತೆ. ಹಾಗಾದರೆ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಅಂದರೆ ಏನು? ಇದು ಒಂದು ಮೆಷರ್ ಆಗಿದೆ. ಅಂದರೆ ಕಂಪನಿ ಎಷ್ಟು ಫ್ರೀ ಕ್ಯಾಶ್ ಫ್ಲೋಸನ್ನು ಜನ್ರೇಟ್ ಮಾಡ್ತಾ ಇದೆ ಅಂತ ನಾವು ಆ ಕಂಪನಿಯ ಸೈಜ್ ಮೇಲೆ ಕಂಪೇರ್ ಮಾಡಿಕೊಂಡು ಮಾಡುವಂತಹ ಮೆಷರ್. ಸೊ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಫ್ರೀ ಕ್ಯಾಶ್ ಫ್ಲೋ ಪರ್ ಶೇರನ್ನು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಜೊತೆಗೆ ಕಂಪೇರ್ ಮಾಡುತ್ತೆ. ಸೊ ಇದು ಕ್ಯಾಶ್ ಫ್ಲೋ ಬೇಸಿಸ್ ಮೇಲೆ ಒಂದು ಕಂಪನಿ ಚೀಪಾ ಎಕ್ಸ್ಪೆನ್ಸಿವಾ ಅನ್ನೋದನ್ನು ಇದು ನಮಗೆ ತಿಳಿಸುತ್ತೆ. ಸೊ ಇದರ ಫಾರ್ಮುಲಾ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಇಸ್ ಈಕ್ವಲ್ ಟು ಫ್ರೀ ಕ್ಯಾಶ್ ಫ್ಲೋ ಪರ್ ಶೇರ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಗಿದೆ. ಈ ಫ್ರೀ ಕ್ಯಾಶ್ ಫ್ಲೋ ಈಲ್ಡನ್ನು ಯಾಕೆ ಚೆಕ್ ಮಾಡಬೇಕು ಅಥವಾ ಇದು ಏನನ್ನು ಇಂಟರ್ಪ್ರಿಟ್ ಮಾಡುತ್ತೆ ಅಂತ ನೋಡೋಣ. ಫ್ರೀ ಕ್ಯಾಶ್ ಫ್ಲೋ ಒಂದು ಫಿನಾನ್ಷಿಯಲ್ ರೇಷೋ ಆಗಿದ್ದು, ಕಂಪನಿಯ ಲಿಕ್ವಿಡೇಷನ್ನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಆಬ್ಲಿಗೇಷನನ್ನು ಮೀಟ್ ಮಾಡುವ ಟೈಮ್ಗೆ ಕಂಪನಿಯ ಕ್ಯಾಶ್ ಫ್ಲೋ ಹೇಗಿದೆ ಅನ್ನೋದನ್ನು ಇದು ಹೇಳುತ್ತೆ. ಇದೊಂದು ಎಫೆಕ್ಟಿವ್ ಟೂಲ್ ಆಗಿದ್ದು, ಇದು ಒಂದು ಕಂಪನಿಯ ಫಿನಾನ್ಷಿಯಲ್ ಹೆಲ್ತನ್ನು ನಮಗೆ ಬೆಟರ್ ಆಗಿ ತಿಳಿಸ್ಕೊಡುತ್ತೆ. ಜನರಲ್ ಆಗಿ ಈ FCF ಅಂದರೆ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಕಮ್ಮಿ ಇದ್ದರೆ ಆ ಕಂಪನಿ ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟು ಅಟ್ರಾಕ್ಟಿವ್ ಅಲ್ಲ ಅಂತ ಅರ್ಥ. ಅಂದರೆ ಕಂಪನಿ ಹೆಚ್ಚು ಇನ್ವೆಸ್ಟ್ಮೆಂಟ್ಸ್ಗಳನ್ನು ತಗೊಳ್ತಾ ಇದೆ, ಆದರೆ ಅದು ಶೇರ್ ಹೋಲ್ಡರ್ಸಿಗೆ ಅಷ್ಟು ರಿಟರ್ನನ್ನು ಕೊಡ್ತಾ ಇಲ್ಲ ಅಂತ ಅರ್ಥ. ಅದೇ ಥರ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಜಾಸ್ತಿ ಇದ್ದರೆ ಕಂಪನಿ ಅದರ ಶೇರ್ ಹೋಲ್ಡರ್ಸ್ಗೆ ಒಳ್ಳೆ ಡಿವಿಡೆಂಡ್ಸನ್ನು ಕೊಡ್ತಾ ಇದೆ, ಅದೇ ಥರ ಅದರ ಡೆಟ್ಟನ್ನು ಅದು ಕಮ್ಮಿ ಮಾಡ್ಕೊಳ್ತಾ ಇದೆ, ಅದೇ ಥರ ಫ್ಯೂಚರ್ ಗ್ರೋತಿಗೆ ಬೇಕಾದಂತಹ ಕ್ಯಾಶ್ ಕೂಡ ಅದರ ಹತ್ರ ಅವೈಲೇಬಲ್ ಇದೆ ಅಂತ ಅರ್ಥ. ಸೊ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಜಾಸ್ತಿ ಇದ್ದಷ್ಟು ಆ ಕಂಪನಿ ಇನ್ವೆಸ್ಟ್ಮೆಂಟಿಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಅರ್ಥ. ಒಂದು ಎಕ್ಸಾಂಪಲನ್ನು ನೋಡೋದಾದರೆ ABC ಲಿಮಿಟೆಡ್ ಅಂತ ಒಂದು ಕಂಪನಿಯನ್ನು ತಗೊಂಡ್ರೆ ಇದರ ಫ್ರೀ ಕ್ಯಾಶ್ ಫ್ಲೋ 10 ಕೋಟಿ ಇದೆ ಅಂತ ಎಸ್ಯೂಮ್ ಮಾಡೋಣ. ಹಾಗೆ ಈ ಕಂಪನಿಯ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ 100 ಲಕ್ಷ ಅಂತ ಎಸ್ಯೂಮ್ ಮಾಡೋಣ. ಸೊ ಈಗ ಇಲ್ಲಿರುವಂತಹ ಫ್ರೀ ಕ್ಯಾಶ್ ಫ್ಲೋ ಪರ್ ಶೇರ್ 10 ರೂಪೀಸ್ ಆಗುತ್ತೆ. ಅದೇ
ಈ ಕಂಪನಿಯ ಶೇರ್ ಪ್ರೈಸ್ 100 ರೂಪಾಯಿ ಆಗಿದ್ದರೆ ಈಗ ನಾವು ಫ್ರೀ ಕ್ಯಾಶ್ ಫ್ಲೋ ಈಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಹೇಗಂದರೆ 10 rupees ಅಂದರೆ ಇದು ಫ್ರೀ ಕ್ಯಾಶ್ ಫ್ಲೋ ಪರ್ ಶೇರ್ ಡಿವೈಡೆಡ್ ಬೈ 100 ಅಂದರೆ ಇದು ಆ ಕಂಪನಿಯ ಶೇರ್ ಪ್ರೈಸ್, ಮಾರ್ಕೆಟ್ ಪ್ರೈಸ್. ಇದೀಗ 0.1 ಅಥವಾ 10% ಅಂತ ಬರುತ್ತೆ. ಅಂದರೆ ಪ್ರತಿ ABC ಲಿಮಿಟೆಡಲ್ಲಿ ಇನ್ವೆಸ್ಟ್ ಮಾಡಿದಂತಹ 1 ರೂಪಾಯಿಗೆ ಕಂಪನಿ 0.1 ರೂಪಿ ಫ್ರೀ ಕ್ಯಾಶ್ ಫ್ಲೋವನ್ನು ಜನರೇಟ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಫ್ರೀ ಕ್ಯಾಶ್ ಫ್ಲೋಸ್ ಹೆಚ್ಚಿರುವಂಥ ಕಂಪನಿಗಳು ತುಂಬ ಪ್ರೊಡಕ್ಟಿವ್ ಆಗಿರುತ್ತೆ, ಹಾಗೆ ಗ್ರೋತ್ ಪೊಟೆನ್ಷಿಯಲನ್ನು ಹೊಂದಿರುತ್ತೆ. ಇವರು ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಫೈನಾನ್ಸಸ್ ಮೇಲೆ ಡಿಪೆಂಡ್ ಆಗುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ನಿಮಗೀಗ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಬಗ್ಗೆ ಹಾಗೆ ಫ್ರೀ ಕ್ಯಾಶ್ ಫ್ಲೋಸ್ ಬಗ್ಗೆ ತಿಳಿತು. ಸೊ ಈಗ ನಾವು ಸೆಲೆಕ್ಟ್ ಮಾಡಿದಂತಹ 3 ಕಂಪನಿಗಳು ಯಾವುದು ಅಂತ ನೋಡೋಣ. ಮೊದಲನೇ ಕಂಪನಿ ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಇದೊಂದು PSU ಅಂದರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿದ್ದು 75% ಸ್ಟೇಕನ್ನು ಗೌರ್ಮೆಂಟ್ ಈ ಕಂಪನಿಯಲ್ಲಿ ಹೊಂದಿದೆ. ಈ ಕಂಪನಿ ಫರ್ಟಿಲೈಸರ್ಸ್ ಹಾಗೂ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಹಾಗೂ ಮಾರ್ಕೆಟಿಂಗ್ ಮಾಡುತ್ತೆ. ನೀವು ಇಲ್ಲಿ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡ್ಬೋದು. ಇದು ಲಾಸ್ಟ್ 4 to 6 ಕ್ವಾರ್ಟರ್ಸಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಿದೆ. ಈ ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ 0.23 ಅಥವಾ 23% ಇದೆ. ಇದು ಆಸ್ ಆನ್ 23rd August 2023. ಅಂದರೆ ಪ್ರತಿ 1 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂಗೆ ಈ ಕಂಪನಿ 0.23 ಫ್ರೀ ಕ್ಯಾಶ್ ಫ್ಲೋಸನ್ನು ಜನರೇಟ್ ಮಾಡ್ತಾ ಇದೆ. ಈ ಕಂಪನಿ ಯೂರಿಯಾ, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್, ಬಯೋ ಫರ್ಟಿಲೈಸರ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, 100% ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್, ಸಾಯಿಲ್ ಕಂಡೀಷ್ನರ್ಸ್ ಹಾಗೆ ಬೇರೆ ಬೇರೆ ರೇಂಜಿನ ಇಂಡಸ್ಟ್ರಿಯಲ್ ಕೆಮಿಕಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕೆಮಿಕಲ್ಸನ್ನು ಡೈಸ್, ಸಾಲ್ವೆಂಟ್ಸ್, ಲೆದರ್, ಫಾರ್ಮಸ್ಯೂಟಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡಲಾಗುತ್ತೆ. ಇವರ ಕಸ್ಟಮರ್ ಬೇಸ್ ಫಾರ್ಮರ್ಸ್ ಹಾಗೂ ಡೀಲರ್ಸ್ ಆಗಿದ್ದಾರೆ. ಇವರಿಗೆ 2 ಆಪರೇಟಿಂಗ್ ಯೂನಿಟ್ಗಳಿವೆ. ಒಂದು ಮುಂಬೈಯ ಟ್ರಾಂಬೆಯಲ್ಲಿದೆ, ಇನ್ನೊಂದು ಮುಂಬೈಗಿಂತ 100 ಕಿಲೋಮೀಟರ್ ದೂರದ ಥಾಲಲ್ಲಿದೆ. ಈ ಥಾಲ್ ಯೂನಿಟಲ್ಲಿ ಬೇರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳ ಜೊತೆಗೆ ಯೂರಿಯಾವನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಇದರ ಕೆಪಾಸಿಟಿ 20 ಲಕ್ಷ ಟನ್ ಪರ್ ಆ್ಯನಮ್ ಆಗಿದೆ. ಹಾಗೆ ಈ ಟ್ರಾಂಬೆ ಯೂನಿಟ್ ಬೇರೆ ಬೇರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರ ಕೆಪಾಸಿಟಿ ಯೂರಿಯಾಕ್ಕೆ 3.3 lakh TPA ಹಾಗೆ ಬೇರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸಿಗೆ 6.9 lakh TPA ಆಗಿದೆ. ಈ ಕಂಪನಿಗೆ 3 ರೆವೆನ್ಯೂ ಸೋರ್ಸಸ್ ಇದೆ. ಮೊದಲನೆಯದು ಫರ್ಟಿಲೈಸರ್ಸ್. ಈ ಡಿವಿಷನಲ್ಲಿ ಕಂಪನಿ ಉಜ್ವಲ, ಸುಫಲ ಹಾಗೂ ಬಯೋಲಾ ಅನ್ನುವ ಬ್ರ್ಯಾಂಡ್ ನೇಮ್ ಅಂಡರಲ್ಲಿ ಯೂರಿಯಾ, NP ಅಥವಾ NPK ಹಾಗೆ ಬಯೋ ಫರ್ಟಿಲೈಸರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎರಡನೆಯ ಸೋರ್ಸ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್. ಈ ಡಿವಿಷನಲ್ಲಿ ಕಂಪನಿ ಲಾರ್ಜ್ ನಂಬರ್ ಆಫ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಕೆಮಿಕಲ್ಸ್ಗಳನ್ನು ಡೈಸ್, ಸಾಲ್ವೆಂಟ್ಸ್, ಲೆದರ್, ಫಾರ್ಮಸ್ಯೂಟಿಕಲ್ಸ್ ಹಾಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳಲ್ಲಿ ಯೂಸ್ ಮಾಡಲಾಗುತ್ತೆ. ಈ ಕಂಪನಿ ಸ್ಟೇಟ್ ಟ್ರೇಡಿಂಗ್ ಎಂಟರ್ಪ್ರೈಸ್ ಫಾರ್ ದ ಇಂಪೋರ್ಟ್ ಆಫ್ ಯೂರಿಯಾ ಅಂತೇಳಿ ಡೆಸಿಗ್ನೇಟ್ ಆಗಿದೆ. ಫೈನಾನ್ಷಿಯಲ್ ಇಯರ್ 2023ರಲ್ಲಿ ಕಂಪನಿಯ 68% ರೆವೆನ್ಯೂ ಫರ್ಟಿಲೈಸರ್ ಸೆಗ್ಮೆಂಟಿಂದ ಬಂದಿದೆ, ಹಾಗೆ 15% ಇಂಡಸ್ಟ್ರಿಯಲ್ ಕೆಮಿಕಲ್ ಸೆಗ್ಮೆಂಟಿಂದ ಬಂದಿದೆ, ಹಾಗೆ 16% ಟ್ರೇಡಿಂಗ್ ಸೆಗ್ಮೆಂಟಿಂದ ಬಂದಿದೆ. ನೆಕ್ಸ್ಟ್ ಈ ಕಂಪನಿಯ ಕೆಪೆಕ್ಸ್ ಪ್ಲ್ಯಾನ್ ಹಾಗೂ ಲಿಕ್ವಿಡಿಟಿ ಬಗ್ಗೆ ನೋಡೋಣ. ಈ ಕಂಪನಿಯ ಕೆಪೆಕ್ಸ್ ಪ್ಲ್ಯಾನ್ ತುಂಬ ಲಾರ್ಜ್ ಆಗಿದ್ದು ಇದು ಎಕ್ಸ್ಟರ್ನಲ್ ಫಂಡಿಂಗನ್ನು ಕೂಡ ತಗೊಂಡಿದೆ, ಹಾಗೆ ಅದರಲ್ಲಿ ಇರುವಂತಹ ಫಂಡ್ಸನ್ನು ಕೂಡ ಈ ಕೆಪೆಕ್ಸ್ ಪ್ಲ್ಯಾನಿಗೆ ಯೂಸ್ ಮಾಡಿದೆ. ಮುಂದೆ ಬರುವಂತಹ ಕೆಲವು ವರ್ಷಗಳಲ್ಲಿ ಈ ಕಂಪನಿ ಈ ಕೆಪೆಕ್ಸ್ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ 600 ರಿಂದ 700 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಿಕ್ಕಿದೆ. ಈ ಕಂಪನಿಯ ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿರೋದ್ರಿಂದ ಹಾಗೆ ಈ ಕಂಪನಿ ಗೌರ್ಮೆಂಟ್ ಓನ್ಡ್ ಆಗಿರೋದ್ರಿಂದ ಈ ಕಂಪನಿಗೆ ಫಿನಾನ್ಸಸ್ ಈಸಿಲಿ ಅವೈಲೇಬಲ್ ಇರುತ್ತೆ. ಈ ಕಂಪನಿಯಲ್ಲಿ ತುಂಬ ಅನ್ಯೂಸ್ಡ್ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ಸ್ ಕೂಡ ಇದೆ. ಮಾರ್ಚ್ 2023ಕ್ಕೆ ನಾವು ನೋಡಿದ್ರೆ ಅರೌಂಡ್ 22% ಅಪ್ರೂವ್ಡ್ ಲಿಮಿಟ್ಸ್ ಇವರಲ್ಲಿ ಇದೆ. ಕಳೆದ 3 ವರ್ಷದ ರೇಟಿಂಗ್ ಹಿಸ್ಟ್ರಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇದನ್ನು ICRA ಅವರು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಕ್ರೆಡಿಟ್ ರೇಟಿಂಗ್ ಕೂಡ ಕ್ರಿಸಿಲ್ ಅವರಿಂದ ಬಂದಂತಹ ಕ್ರೆಡಿಟ್ ರೇಟಿಂಗನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ನಾವು ಈ ಕಂಪನಿಯ ಸ್ಟ್ರೆಂಗ್ತ್ ಹಾಗೂ ವೀಕ್ನೆಸಸನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಕಂಪನಿಯ ಸ್ಟ್ರೆಂಗ್ತನ್ನು ನೋಡೋಣ. ಈ ಕಂಪನಿ ಗೌರ್ಮೆಂಟ್ ಓನ್ಡ್ ಆಗಿರೋದ್ರಿಂದ, ಅಂದರೆ 75% ಆಫ್ ದ ಸ್ಟೇಕ್ ಗೌರ್ಮೆಂಟ್ ಹೋಲ್ಡ್ ಮಾಡಿರೋದ್ರಿಂದ ಇವರಿಗೆ ಫಿನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ ಇದೆ. ಅಂದರೆ ಡೆಟ್ ಮಾರ್ಕೆಟಿಂದ ಕಮ್ಮಿ ರೇಟ್ಸಿಗೆ ಇವರಿಗೆ ಈಸಿಲಿ ಫಿನಾನ್ಸಸ್ ಅವೈಲೇಬಲ್ ಇದೆ. ಇವರು ಇಂಡಿಯಾದ ಬಿಗ್ಗೆಸ್ಟ್ ಯೂರಿಯಾ ಮೇಕರ್ಸ್ ಆಗಿದ್ದು 10ಕ್ಕಿಂತಲೂ ಹೆಚ್ಚಿನ ರಾಜ್ಯಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ.
ಈ ಕಂಪನಿ ಫರ್ಟಿಲೈಸರ್ಸ್ ಹಾಗೂ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಅಲ್ಲಿ ಹೈ ಡಿಗ್ರಿ ಆಫ್ ವರ್ಟಿಕಲ್ ಇಂಟೆಗ್ರೇಷನ್ ಅನ್ನು ಹೊಂದಿದೆ. ವರ್ಟಿಕಲ್ ಇಂಟೆಗ್ರೇಷನ್ ಅಂದರೆ ಏನು? ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿದ್ದು, ಇಲ್ಲಿ ಕಂಪನಿ ಮಲ್ಟಿಪಲ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್ ಹಾಗೂ ಸಪ್ಲೈ ಚೈನ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಅದಲ್ಲದೆ ಕಂಪನಿಯ ಆಪರೇಟಿಂಗ್ ಎಫಿಷಿಯನ್ಸಿ ಕೂಡ ಹೈ ಇದೆ. ಅದರ 2 ಯೂನಿಟ್ಗಳಾದ ತಾಲ್ ಹಾಗೂ ಟ್ರಾಂಬೆ ಯೂನಿಟಲ್ಲಿ ಇದರ ಆಪರೇಟಿಂಗ್ ಎಫಿಷಿಯನ್ಸಿ ತುಂಬ ಹೈ ಇದೆ, ಅಂದರೆ ಅರೌಂಡ್ 95 to 100% ಇದೆ. ಆದರೆ ಟ್ರಾಂಬೆಯ ಪ್ರಾಫಿಟೆಬಿಲಿಟಿ ಟು ಸಮ್ ಎಕ್ಸ್ಟೆಂಟ್ ಬೇರೆ ಬೇರೆ ಎನರ್ಜಿ ನಾರ್ಮ್ಸಿಂದಾಗಿ ಅಕ್ಟೋಬರ್ 2020 ಸ್ವಲ್ಪ ಎಫೆಕ್ಟ್ ಆಗಿದೆ. ಈಗ ಈ ಕಂಪನಿಯ ವೀಕ್ನೆಸಸ್ಸನ್ನು ನೋಡೋಣ. ಮೊದಲನೇದಾಗಿ ಈ ಕಂಪನಿಯ ದೊಡ್ಡ ಚಾಲೆಂಜ್ ಏನಂದರೆ, ಇದರ ಮೇನ್ ರಾ ಮೆಟೀರಿಯಲ್ ಆಗಿ ನ್ಯಾಚುರಲ್ ಗ್ಯಾಸನ್ನು ಯೂಸ್ ಮಾಡುತ್ತೆ. ಸೊ ನ್ಯಾಚುರಲ್ ಗ್ಯಾಸಸ್ ಪ್ರೈಸಸ್ ಕಮ್ಮಿ ಆದಾಗೆ ಈ ಕಂಪನಿಯ ಎನರ್ಜಿ ಸೇವಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ. ಅದಲ್ಲದೆ ಈ ಕಂಪನಿ ನ್ಯೂ ಕೋಲ್ ಗ್ಯಾಸಿಫಿಕೇಷನ್ ಬೇಸ್ಡ್ ಯೂರಿಯಾ ಪ್ಲ್ಯಾಂಟಿನ ಒಂದು ಪಾರ್ಟ್ನರ್ ಕೂಡ ಆಗಿದೆ. ಸೊ ಇದಕ್ಕೆ ಈ ಕಂಪನಿಯಲ್ಲಿ ಲಾರ್ಜ್ ಇಕ್ವಿಟಿ ಇನ್ಫ್ಯೂಷನ್ ಮಾಡಬೇಕಾಗುತ್ತೆ. ಅದು ಅರೌಂಡ್ 1200 crores ಆಗಿದೆ. ಕಂಪನಿ ಆಲ್ರೆಡಿ ಈ ಪ್ರಾಜೆಕ್ಟಲ್ಲಿ 805 ಕೋಟಿಯನ್ನು ಮಾರ್ಚ್ ಎಂಡ್ 2023ಗೆ ಇನ್ವೆಸ್ಟ್ ಮಾಡಿದೆ. ಉಳಿದ ಅಮೌಂಟನ್ನು ನೆಕ್ಸ್ಟ್ 2 yearsಲ್ಲಿ ಈ ಕಂಪನಿ ಈ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕಿದೆ. ಕಂಪನಿ ಇಂಟರ್ನಲ್ ಎಕ್ರೂವಲ್ಸ್ ಈ ಇನ್ವೆಸ್ಟ್ಮೆಂಟ್ಗಳಿಗೆ ಸಾಕಾಗದೇ ಇರೋದ್ರಿಂದ ಕಂಪನಿ ಡೆಟ್ ಫಂಡ್ಸ್ ಮೇಲೆ ಕೂಡ ಡಿಪೆಂಡೆಂಟ್ ಆಗಿದೆ. ಈಗ ಈ ಕಂಪನಿಯ ಕೀ ಫಿನಾನ್ಷಿಯಲ್ಸ್ ಅನ್ನು ನೋಡೋಣ, ಹಾಗೆ ಅದನ್ನು ಅದರ ಪಿಯರ್ಸ್ ಜೊತೆಗೆ ಕಂಪೇರ್ ಮಾಡೋಣ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಬೆಟರ್ ROE ಅನ್ನು ಕೊಟ್ಟಿದೆ. ಹಾಗೆ ಅದರ 5 ವರ್ಷದ CAGR ರಿಟರ್ನ್ಸ್ ಕೂಡ ಪಿಯರ್ಸ್ಗೆ ಕಂಪೇರ್ ಮಾಡಿದಾಗ ಚೆನ್ನಾಗಿದೆ. ಇದರ ಡೆಟ್ ಟು ಇಕ್ವಿಟಿ ಹಾಗೂ PE ರೇಷಿಯೋ ಕೂಡ ಬೇರೆ ಪಿಯರ್ಸ್ಗೆ ಕಂಪೇರ್ ಮಾಡಿದರೆ ಬೆಟರ್ ಆಗಿದೆ. ಅದಲ್ಲದೆ ಈ ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ಕೂಡ ಹೈಯೆಸ್ಟಲ್ಲಿದೆ. ಈಗ ಈ ಕಂಪನಿಯ ಸ್ಟಾಕ್ ಪರ್ಫಾರ್ಮೆನ್ಸನ್ನು ನೋಡೋಣ. ಇಲ್ಲಿ ನೀವು ಕಳೆದ 1 ವರ್ಷದ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ಕಂಪನಿ 21.99% ರಿಟರ್ನನ್ನು ಜನರೇಟ್ ಮಾಡಿದೆ. ಹಾಗೆ 5 ವರ್ಷದ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ಕಂಪನಿಯ ಆಬ್ಸಲ್ಯೂಟ್ ರಿಟರ್ನ್ 60.66% ಆಗಿದೆ. ನಮ್ಮ ಲಿಸ್ಟಲ್ಲಿರುವಂತಹ 2ನೆಯ ಕಂಪನಿ EID ಪೆರಿ ಇಂಡಿಯಾ ಲಿಮಿಟೆಡ್. ಈ ಕಂಪನಿ ಶುಗರ್, ನ್ಯೂಟ್ರಾಸ್ಯೂಟಿಕಲ್ಸ್ ಹಾಗೂ ಇಥೆನಾಲ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಫಾರ್ಮ್ ಇನ್ಪುಟ್ ಬಿಸ್ನೆಸ್ಸಲ್ಲಿ ಅಂದರೆ ಬಯೋಪೆಸ್ಟಿಸೈಡ್ಸ್ಗಳನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಈ ಕಂಪನಿ ಇಂಡಿಯಾದ ಮೊದಲ ಶುಗರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ. ಇದು 1842ರಲ್ಲಿ ಫಾರ್ಮ್ ಆಯಿತು. ಈ ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ 0.24 ಅಥವಾ 24% ಆಗಿದೆ. ಇದು ಆಸ್ ಆನ್ 23 ಆಗಸ್ಟ್ 2023. ಅಂದರೆ ಪ್ರತಿ ₹1 ಮಾರ್ಕೆಟ್ ವ್ಯಾಲ್ಯೂಗೆ ಈ ಕಂಪನಿ 0.24 ಫ್ರೀ ಕ್ಯಾಶ್ ಫ್ಲೋಸನ್ನು ಜನರೇಟ್ ಮಾಡ್ತಾ ಇದೆ. ಇದು ಮುರುಗಪ್ಪ ಗ್ರೂಪ್ ಆಫ್ ಕಂಪನಿಯ ಒಂದು ಲೀಡಿಂಗ್ ಕಂಪನಿ ಕೂಡ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ಕಂಪನಿ 6 ಶುಗರ್ ಫ್ಯಾಕ್ಟರಿಗಳನ್ನು ಅಕ್ರಾಸ್ ಸೌತ್ ಇಂಡಿಯಾ ಹೊಂದಿದೆ. ಇದರ ಕೆಪಾಸಿಟಿ 40,300 ಟನ್ಸ್ ಆಫ್ ಕೇನ್ ಪರ್ ಡೇ ಆಗಿದೆ. ಈ ಕಂಪನಿ ಡೆಡಿಕೇಟೆಡ್ ಕೇನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗ್ ಅನ್ನು ಹೊಂದಿರುವಂತಹ ಮೊದಲ ಹಾಗೂ ಕೆಲವೇ ಕಂಪನಿಗಳಲ್ಲಿ ಒಂದು ಕಂಪನಿಯಾಗಿದೆ. ಈ ಕಂಪನಿಗೆ ಪ್ಯಾರಿಸ್ ಶುಗರ್ ರಿಫೈನರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವಂತಹ 2 ಸಬ್ಸಿಡಿಯರಿ ಕಂಪನಿಗಳು ಕೂಡ ಇವೆ. ಈಗ ಈ ಕಂಪನಿಯ ರೆವೆನ್ಯೂ ಸೋರ್ಸಸ್ ಅನ್ನು ನೋಡೋಣ. ಈ ಕಂಪನಿಗೆ 4 ಸೆಗ್ಮೆಂಟ್ಸ್ ಇಂದ ರೆವೆನ್ಯೂ ಬರುತ್ತೆ. ಮೊದಲನೆಯದು ಶುಗರ್. ಈ ಕಂಪನಿಗೆ ಲಾರ್ಜ್ ಇನ್ಸ್ಟಿಟ್ಯೂಷನಲ್ ಕಸ್ಟಮರ್ಸ್ ಕೂಡ ಇದ್ದಾರೆ. ಅದೇ ಥರ ಈ ಕಂಪನಿ ವೈಟ್ ಲೇಬಲ್ ಹಾಗೂ ಅಮೃತ್ ಅನ್ನುವ ಬ್ರ್ಯಾಂಡ್ ಮೂಲಕ ರಿಟೇಲ್ ಕಸ್ಟಮರ್ಸ್ಗೆ ಕೂಡ ಸೆಲ್ ಮಾಡ್ತಾರೆ. 2ನೇ ಸೆಗ್ಮೆಂಟ್ ನ್ಯೂಟ್ರಾಸ್ಯೂಟಿಕಲ್ಸ್. ಈ ಕಂಪನಿ ಸೈನ್ಸ್ ಬೇಸ್ಡ್ ಫಾರ್ಮುಲೇಷನ್ಸ್ಗಳಾದ ನ್ಯೂಟ್ರಾಸ್ಯೂಟಿಕಲ್ ಸಪ್ಲಿಮೆಂಟ್ಸ್, ಜನರಲ್ ನ್ಯೂಟ್ರಿಷನ್, ಫಂಕ್ಷನಲ್ ಕಾಸ್ಮೆಟಿಕ್ ಇಂಗ್ರೀಡಿಯೆಂಟ್ಸ್ ಹಾಗೆ ಫಾರ್ಮಸ್ಯೂಟಿಕಲ್ ಫಾರ್ಮುಲೇಷನ್ಸ್ಗಳನ್ನು ಮಾಡುತ್ತೆ. ಈ ಕಂಪನಿ ಹ್ಯಾಂಡ್ ಸ್ಯಾನಿಟೈಸೇಷನ್ ಪ್ರಾಡಕ್ಟ್ಸನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. 3ನೇದು ಕೋ ಜನರೇಷನ್ ಪವರ್. EID ಪೆರಿ ಅದರ 6 ಶುಗರ್ ಫ್ಯಾಕ್ಟ್ರಿಗಳಲ್ಲಿ 140 ಮೆಗಾವ್ಯಾಟ್ನಷ್ಟು ಪವರನ್ನು ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿಯನ್ನು ಹೊಂದಿದೆ. 4ನೇದು ಡಿಸ್ಟಿಲರಿ. ಈ ಕಂಪನಿ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಹಾಗೂ ಇಥೆನಾಲ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇಥೆನಾಲ್ ಕೂಡ ಒಂದು ರೀತಿಯ ಇಂಡಸ್ಟ್ರಿಯಲ್ ಆಲ್ಕೋಹಾಲ್ ಆಗಿದ್ದು, ಇದನ್ನು ಸಾಲ್ವೆಂಟ್, ಫ್ಯೂಯಲ್ ಹಾಗೂ ಕೆಮಿಕಲ್ ಇಂಟರ್ಮೀಡಿಯೇಟರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಈ ಕಂಪನಿಯ ರೆವೆನ್ಯೂ ಅನ್ನು ನೋಡಿದ್ರೆ ಇದರ 70% ರೆವೆನ್ಯೂ ಶುಗರ್ ಸೆಗ್ಮೆಂಟಿಂದ ಬರುತ್ತೆ, 6% ಪವರ್ ಸೆಗ್ಮೆಂಟಿಂದ, ಹಾಗೆ 22% ಡಿಸ್ಟಿಲರಿ ಸೆಗ್ಮೆಂಟಿಂದ ಬರುತ್ತೆ ಹಾಗೂ 2% ನ್ಯೂಟ್ರಾಸ್ಯೂಟಿಕಲ್ ಸೆಗ್ಮೆಂಟಿಂದ ಬರುತ್ತೆ. ಈಗ ಈ ಕಂಪನಿಯ ಕೆಪೆಕ್ಸ್ ಪ್ಲಾನ್ಸ್, ಲಿಕ್ವಿಡಿಟಿ ಹಾಗೂ ಡೆಟ್ ಪೊಸಿಷನ್ ಅನ್ನು ನೋಡೋಣ.
ಈ ಕಂಪನಿ 2024ಕ್ಕೆ 350 ಕೋಟಿ ರೂಪಾಯಿಯನ್ನು ಕೆಪೆಕ್ಸಿಗೆ ಇನ್ಕರ್ ಮಾಡುತ್ತೆ ಅಂತ ಫೋರ್ಕಾಸ್ಟ್ ಮಾಡಲಾಗಿದೆ. ಇದರಲ್ಲಿ 250 ಕೋಟಿ ಡಿಸ್ಟಿಲಿಯರಿ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಂಪನಿಯ ಲಿಕ್ವಿಡಿಟಿಯನ್ನು ನೋಡಿದ್ರೆ ಇದರ ಇಂಟ್ರೆಸ್ಟ್ ಕವರ್ ಫೈನಾನ್ಷಿಯಲ್ ಇಯರ್ 2022-23ರಲ್ಲಿ 11.53 ಟೈಮ್ಸ್ ಆಗಿದೆ. ಇದನ್ನು ಪ್ರೀವಿಯಸ್ ಇಯರಿಗೆ ಕಂಪೇರ್ ಮಾಡಿದ್ರೆ ಅದು ಪ್ರೀವಿಯಸ್ ಇಯರ್ 10.37 ಆಗಿತ್ತು. ಅಂದರೆ ಈ ಕಂಪನಿ ಹತ್ರ ಅದರ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡೋದಕ್ಕೆ ಬೇಕಾದಂತಹ ಅರ್ನಿಂಗ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಇಂಟ್ರೆಸ್ಟ್ ಕವರ್ ಹೆಚ್ಚಿದ್ದಷ್ಟು ಅದರ ಡೆಟ್ಗಳನ್ನು ಕಂಪನಿ ರೀಪೇ ಮಾಡದೇ ಇರುವಂತಹ ರಿಸ್ಕ್ ಕಮ್ಮಿ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಕಳೆದ 5 ವರ್ಷದ ಇಂಟ್ರೆಸ್ಟ್ ಕವರ್ ರೇಷಿಯೋವನ್ನು ನೋಡ್ಬೋದು. ಹಾಗೆ ಈ ಕಂಪನಿಯ ಟೋಟಲ್ ಡೆಟ್ಟನ್ನು ನೋಡಿದ್ರೆ ಇದು ಫೈನಾನ್ಷಿಯಲ್ ಇಯರ್ 2018ರಲ್ಲಿ 1018 ಕೋಟಿ ಇತ್ತು. ಆದರೆ ಈಗ ಫೈನಾನ್ಷಿಯಲ್ ಇಯರ್ 2022-23ರಲ್ಲಿ ಇದು 508 ಕೋಟಿಗೆ ಇಳಿದಿದೆ. ಹಾಗೆ ಇದರ ಗೇರಿಂಗ್ ಅಂದರೆ ಡೆಟ್ ಟು ಇಕ್ವಿಟಿ ಫೈನಾನ್ಷಿಯಲ್ ಇಯರ್ 2017-18ರಲ್ಲಿ 0.62 ಇದ್ದು 2022-23ಕ್ಕೆ ಇದು 0.18 ಆಗಿದೆ. ಸೊ ನೀವು ಸ್ಕ್ರೀನ್ ಮೇಲೆ ಕಳೆದ 5 ವರ್ಷದ ಡೆಟ್ ಇಕ್ವಿಟಿ ರೇಷಿಯೋವನ್ನು ನೋಡ್ಬೋದು. ಈಗ ಈ ಕಂಪನಿಯ ಸ್ಟ್ರೆಂಗ್ತ್ ಹಾಗೂ ವೀಕ್ನೆಸ್ಸನ್ನು ನೋಡೋಣ. ಮೊದಲಿಗೆ ಸ್ಟ್ರೆಂಗ್ಸ್ಗಳನ್ನು ನೋಡೋಣ. ಇದರ ಒಂದು ಇಂಪಾರ್ಟೆಂಟ್ ಸ್ಟ್ರೆಂಗ್ತ್ ಏನಂದರೆ ಈ ಕಂಪನಿ ಮುರುಗಪ್ಪ ಗ್ರೂಪಿನ ಒಂದು ಕಂಪನಿಯಾಗಿದೆ. ಹಾಗಾಗಿ ಈ ಕಂಪನಿಗೆ ಫಿನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ ಇದೆ. ಫಿನಾನ್ಷಿಯಲ್ ಇಯರ್ 2023ರಲ್ಲಿ ಕಂಪನಿಯ ಟೋಟಲ್ ರೆವೆನ್ಯೂ 13.4%ಗೆ ಇನ್ಕ್ರೀಸ್ ಆಗಿದೆ. ಶುಗರ್ ಬಿಸ್ನೆಸ್ಸಲ್ಲಿ ಒಳ್ಳೆ ಸೇಲ್ಸ್ ರಿಯಲೈಸೇಷನಿಂದಾಗಿ 10% ಗ್ರೋತನ್ನು ಈ ಕಂಪನಿ ಕಂಡಿದೆ. EID ಪೆರಿ ಒಂದು ಲಾರ್ಜ್ ಶುಗರ್ ಪ್ರೊಡ್ಯೂಸರ್ ಆಗಿದ್ದು ಇದರ ಬೇರೆ ಬೇರೆ ಸೆಗ್ಮೆಂಟ್ಸ್ ಈ ಶುಗರ್ ಸೈಕಲ್ಸ್ನ ಇಂಪ್ಯಾಕ್ಟನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗಿದೆ. 2022ಕ್ಕೆ ಕಂಪೇರ್ ಮಾಡಿದರೆ ಈ ಕಂಪನಿ 2023ರಲ್ಲಿ ಹೆಚ್ಚು ಶುಗರ್ ಕೇನನ್ನು ಕ್ರಷ್ ಮಾಡಿದೆ. ಹಾಗೆ ತುಂಬ ಇಥನಾಲ್ಗಳನ್ನು ಹೈಯರ್ ಪ್ರೈಸಸಲ್ಲಿ ಡಿಸ್ಟಿಲ್ ಮಾಡಿದೆ. ಈ ಕಂಪನಿ ಇಥನಾಲ್ ಕೆಪಾಸಿಟಿಯನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ಸುಮಾರು 87 ಕೋಟಿಯಷ್ಟು ಇನ್ವೆಸ್ಟ್ ಮಾಡುವಂತಹ ಪ್ಲ್ಯಾನನ್ನು ಹೊಂದಿದೆ. ಈಗ ಇದರ ವೀಕ್ನೆಸಸ್ಸನ್ನು ನೋಡೋಣ. ಶುಗರ್ ಇಂಡಸ್ಟ್ರಿ ಹೈಲಿ ಸೈಕ್ಲಿಕಲ್ ಆಗಿದ್ದು ಗೌರ್ಮೆಂಟ್ ಇದರ ಪ್ರೈಸಸನ್ನು ಹೆಚ್ಚಾಗಿ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಇದು ಮಾನ್ಸೂನ್ ಮೇಲೆ ಕೂಡ ತುಂಬ ಡಿಪೆಂಡೆಂಟ್ ಆಗಿದೆ. 2024ಕ್ಕೆ ಈ ಕಂಪನಿಗೆ EI ನೀನೋ ಇಂದ ಕೂಡ ರಿಸ್ಕ್ ಇದೆ. ಈಗ ಈ EI ನೀನೋ ಅಂದರೆ ಏನು? ಈಸ್ಟರ್ನ್ ಟ್ರಾಪಿಕಲ್ ಪೆಸಿಫಿಕ್ ಓಷನಲ್ಲಿ ಸರ್ಫೇಸ್ ಏರಿಯಾದ ಅನ್ಯೂಶುವಲ್ ವಾರ್ಮಿಂಗನ್ನು EI ನೀನೋ ಅಂತ ಕರೀತಾರೆ. ಇದು ಬ್ರೆಜಿಲಲ್ಲಿ ಅನ್ಯೂಶುವಲ್ ರೈನ್ ಹಾಗೂ ಫ್ಲಡ್ಡನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೆ ಇಂಡಿಯಾದಲ್ಲಿ ಇದು ಮಳೆಯನ್ನು ಕಮ್ಮಿ ಮಾಡುತ್ತೆ. ಸೊ ಇದು ಇಂಡಿಯಾದ ಕ್ರಾಪ್ಸ್ ಮೇಲೆ, ಇಂಡಿಯಾದ ಅಗ್ರಿಕಲ್ಚರ್ ಮೇಲೆ ತುಂಬ ಪರಿಣಾಮವನ್ನು ಬೀರ್ಬೋದು. ಇನ್ನೊಂದು ದೊಡ್ಡ ಚಾಲೆಂಜ್ ಏನಂದರೆ ಈ ಕಂಪನಿ ಅದರ ಸಬ್ಸಿಡಿಯರೀಸ್ ಹಾಗೂ ಜಾಯಿಂಟ್ ವೆಂಚರ್ಗಳಲ್ಲಿ ಆಸ್ ಆಫ್ ಮಾರ್ಚ್ 31, 2023 ಸುಮಾರು 687 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದೆ. ಇದರ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಥವಾ CIL ಇದೆ. ಇದು 112 ಕೋಟಿಯಷ್ಟಿದೆ. ಹಾಗೆ ಪ್ಯಾರಿಸ್ ಶುಗರ್ ರಿಫೈನರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಇದರ ಇನ್ವೆಸ್ಟ್ಮೆಂಟ್ 488 ಕೋಟಿಯಷ್ಟಿದೆ. ಹಾಗೆ ಪ್ಯಾರಿಸ್ ಶುಗರ್ ರಿಫೈನರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಇದರ ಇನ್ವೆಸ್ಟ್ಮೆಂಟ್ 478 ಕೋಟಿಯಷ್ಟಿದೆ. ಹಾಗೆ US ನ್ಯೂಟ್ರಾಸ್ಯೂಟಿಕಲ್ಸ್ ಇಂಕಲ್ಲಿ 82 ಕೋಟಿ ಇದೆ. ಈಗ ಈ ಕಂಪನಿಯ ಕೀ ಫಿನಾನ್ಷಿಯಲ್ಸನ್ನು ನೋಡೋಣ. ಹಾಗೆ ಅದನ್ನು ಅದರ ಪಿಯರ್ಸ್ ಜೊತೆಗೆ ಕಂಪೇರ್ ಮಾಡಿ ಯಾವ ಥರ ಇದರ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸೊ ನಾವಿಲ್ಲಿ EID ಪೆರಿ ಲಿಮಿಟೆಡನ್ನು ಅದರ ಉಳಿದ 2 ಪಿಯರ್ಸ್ಗಳೊಟ್ಟಿಗೆ ಕಂಪೇರ್ ಮಾಡಿದಾಗ EID ಪೆರಿ PE ರೇಷಿಯೋ, EID ಪೆರಿ ಲಿಮಿಟೆಡ್ನ PE ರೇಷಿಯೋ ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಕಮ್ಮಿ ಇದೆ. ಹಾಗೆ ಇದರ 5 ವರ್ಷದ ಸೇಲ್ಸ್ CAGR ಪರ್ಸೆಂಟೇಜ್ ಹಾಗೂ ROE ಹೈಯರ್ ಸೈಡಲ್ಲಿದೆ. FCF ಈಲ್ಡ್ ಬಗ್ಗೆ ಮಾತಾಡೋದಾದರೆ EID ಪೆರಿಯ FCF ಈಲ್ಡ್ ಬೇರೆ ಅದರ ಪಿಯರ್ಸ್ಗೆ ಕಂಪೇರ್ ಮಾಡಿದಾಗ ತುಂಬ ಹೈ ಇದೆ. ನಾವು ಈ ಕಂಪನಿಯ ಸ್ಟಾಕ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಕಳೆದ 1 ವರ್ಷದಲ್ಲಿ ಇದು 16% ನೆಗೆಟಿವ್ ರಿಟರ್ನನ್ನು ಕೊಟ್ಟಿದೆ. ಹಾಗೆ ಕಳೆದ 5 ವರ್ಷದ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇದು 110.48% ರಿಟರ್ನನ್ನು ಕೊಟ್ಟಿದೆ. ಸೊ ಈಗ ನಮ್ಮ ಲಿಸ್ಟಲ್ಲಿರುವಂತಹ ಕೊನೆಯ ಕಂಪನಿ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡನ್ನು ನೋಡೋಣ. ಈ ಕಂಪನಿಯ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ 0.34 ಅಥವಾ 34% ಆಗಿದ್ದು ಇದು ಆಸ್ ಆಫ್ 23 ಆಗಸ್ಟ್ 2023 ಆಗಿದೆ. ಅಂದರೆ ಪ್ರತಿ ₹1 ಮಾರ್ಕೆಟ್ ವ್ಯಾಲ್ಯೂಗೆ ಈ ಕಂಪನಿ 0.34 ಫ್ರೀ ಕ್ಯಾಶ್ ಫ್ಲೋವನ್ನು ಜನರೇಟ್ ಮಾಡುತ್ತೆ. ಈ
ಕಂಪನಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು, ಲುಬ್ರಿಕೆಂಟ್ಸ್ಗಳನ್ನು ಹಾಗೂ ಎಡಿಟಿವ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಹೈ ಕ್ವಾಲಿಟಿ ಫೀಡ್ ಸ್ಟಾಕ್ಸ್ ಅಂದರೆ ಪ್ರೊಪಿಲಿನ್ ಇರ್ಬೋದು, ಸುಪೀರಿಯರ್ ಕೆರೋಸಿನ್, ನೆಫ್ಟಾ, ಪ್ಯಾರಾಫಿಕ್ಸ್ ವ್ಯಾಕ್ಸ್ ಹಾಗೂ ಸಲ್ಫರ್ ಅಂತಹ ಪ್ರಾಡಕ್ಟ್ಸ್ಗಳನ್ನು ಬೇರೆ ಇಂಡಸ್ಟ್ರಿಗಳಿಗೆ ಪ್ರೊವೈಡ್ ಮಾಡುತ್ತೆ. ಪ್ರೆಸೆಂಟ್ಲಿ ಈ ಕಂಪನಿ ರಿಫೈನರೀಸ್ಗಳನ್ನು ಓನ್ ಮಾಡುತ್ತೆ. ಅದು ಮನಾಲಿ ರಿಫೈನರಿ ಚೆನ್ನೈ ಹತ್ರ, ಹಾಗೆ ಕಾವೇರಿ ಬೇಸಿನ್ ರಿಫೈನರಿ ಇದು ನಾಗಪಟ್ಟಣಂ ಅಂದರೆ ತಮಿಳುನಾಡುವಲ್ಲಿ ಇದೆ. ಈ ಕಂಪನಿ 2 ರೀತಿಯಲ್ಲಿ ರೆವೆನ್ಯೂವನ್ನು ಜನರೇಟ್ ಮಾಡುತ್ತೆ. ಒಂದು ಡೈರೆಕ್ಟ್ ಸೇಲ್ಸ್ ಮುಖಾಂತರ, ಎರಡನೆಯದು ಅದರ ಪೇರೆಂಟ್ ಕಂಪನಿಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮುಖಾಂತರ. ಈ ಕಂಪನಿಯ ಮೇನ್ ಪ್ರಾಡಕ್ಟ್ಸ್ಗಳಾದಂತಹ LPG ಇರ್ಬೋದು, ಪೆಟ್ರೋಲ್, ಸುಪೀರಿಯರ್ ಕೆರೋಸಿನ್, ಏವಿಯೇಷನ್ ಟರ್ಬೈನ್ ಫ್ಯೂಯಲ್, ಹೈ ಸ್ಪೀಡ್ ಡೀಸೆಲ್, ನಫ್ತಾ, ಫ್ಯೂಯಲ್ ಆಯಿಲ್ ಮುಂತಾದವುಗಳನ್ನು ಅದರ ಪೇರೆಂಟ್ ಕಂಪನಿಯಾದ IOCL ಸೇಲ್ ಮಾಡುತ್ತೆ. ಉಳಿದ ಪ್ರಾಡಕ್ಟ್ಗಳನ್ನು ಈ ಕಂಪನಿ ಡೈರೆಕ್ಟ್ ಆಗಿ ಸೆಲ್ ಮಾಡುತ್ತೆ. ಈ ಕಂಪನಿಯ ಟೋಟಲ್ ರೆವೆನ್ಯೂನ 8% ಅದರ ಡೈರೆಕ್ಟ್ ಸೇಲಿಂದ ಬರುತ್ತೆ. ಉಳಿದಂತಹ 92% ಈ ಕಂಪನಿಯ ಸೇಲ್ಸ್ IOCL ಸೇಲ್ಸಿಂದ ಬರುತ್ತೆ. ಈಗ ಈ ಕಂಪನಿಯ ಕೆಪೆಕ್ಸ್ ಪ್ಲಾನ್ ಹಾಗೂ ಡೆಟ್ ಮ್ಯಾನೇಜ್ಮೆಂಟನ್ನು ನೋಡೋಣ. CPCL ಹಾಗೂ IOCL 9 ಮಿಲಿಯನ್ ಟನ್ ರಿಫೈನರಿಗೆ ನಾಗಪಟ್ಟಣಮಲ್ಲಿ ಒಂದು ಜಾಯಿಂಟ್ ವೆಂಚರನ್ನು ಎಂಟರ್ ಆಗ್ತಾ ಇದ್ದಾರೆ. ಈ ಜಾಯಿಂಟ್ ವೆಂಚರಿಗೆ CPCL 2570 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ. ಮಾರ್ಚ್ 31, 2022 ತನಕ ಈ ಜಾಯಿಂಟ್ ವೆಂಚರಿಗೆ ಆಲ್ರೆಡಿ ಈ ಕಂಪನಿ 619 ಕೋಟಿ ಇನ್ವೆಸ್ಟ್ ಮಾಡಿದೆ. ಮೊದಲನೇದಾಗಿ ಈ ಕಂಪನಿಯ ಸ್ಟ್ರೆಂಗ್ತನ್ನು ನೋಡೋಣ. ಈ ಕಂಪನಿ ಇದರ ಪೇರೆಂಟ್ ಕಂಪನಿಗೆ ಒಂದು ಇಂಪಾರ್ಟೆಂಟ್ ಕಂಪನಿ ಆಗಿದೆ. ಯಾಕಂದರೆ 2 ಕಂಪನಿಗಳು ಒಂದೇ ಬಿಸ್ನೆಸ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋದ್ರಿಂದ ಒಂದು ಕಂಪನಿ ಇನ್ನೊಂದು ಕಂಪನಿಯಿಂದ ಬೆನಿಫಿಟ್ ಆಗ್ತಾ ಇದೆ. ಅದಲ್ಲದೆ IOCL ಜೊತೆಗೆ ಈ ಕಂಪನಿಗಿರುವ ರಿಲೇಷನ್ಶಿಪ್ ಅದಕ್ಕೆ ಈಸಿಲಿ ಫಂಡಿಂಗ್ ಕೂಡ ಸಿಗೋ ಥರ ಹೆಲ್ಪ್ ಆಗುತ್ತೆ. ಈ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ನೋಡಿದ್ರೆ ಇದರ ಬ್ಯಾಲೆನ್ಸ್ ಶೀಟ್ ಪೊಸಿಷನ್ ತುಂಬ ಇಂಪ್ರೂವ್ ಆಗಿದೆ. ಅಡ್ಜಸ್ಟೆಡ್ ಗೇರಿಂಗ್ ಮಾರ್ಚ್ 31, 2021ನಲ್ಲಿದ್ದಂತಹ 6.92 ಟೈಮ್ಸಿಂದ ಈಗ ಮಾರ್ಚ್ 31, 2022ಗೆ 3.36 ಟೈಮ್ಸಿಗೆ ಬಂದಿದೆ. ಹಾಗೆ ಇಂಟ್ರೆಸ್ಟ್ ಕವರೇಜ್ 2021ರ 5.82ಕ್ಕೆ ಕಂಪೇರ್ ಮಾಡಿದರೆ ಈಗ 6.67 ಟೈಮ್ಸಿಗೆ ಇನ್ಕ್ರೀಸ್ ಆಗಿದೆ. ಈಗ ಈ ಕಂಪನಿಯ ವೀಕ್ನೆಸ್ಸನ್ನು ನೋಡೋದಾದರೆ ಒಂದು ಮೇಜರ್ ವೀಕ್ನೆಸ್ ಈ ಕಂಪನಿಗೆ ಇರುವಂಥದ್ದು ಚೇಂಜಿಂಗ್ ಕ್ರೂಡ್ ಆಯಿಲ್ ಪ್ರೈಸಸ್. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬ ಚೇಂಜ್ ಆಗಿದೆ, ಫ್ಲಕ್ಚುಯೇಟ್ ಆಗ್ತಾ ಇದೆ. ಈ ಕಂಪನಿಯ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್ ಅದರ ಇನ್ವೆಂಟ್ರಿ ಮೇಲೆ ಡಿಪೆಂಡ್ ಆಗಿದೆ. ಕ್ರೂಡ್ ಆಯಿಲ್ ಹಾಗೂ ಫಿನಿಶ್ಡ್ ಗೂಡ್ಸಿನ ಆವ್ರೇಜ್ ಇನ್ವೆಂಟ್ರಿ 40 ದಿನ ಆಗಿದೆ. ಈ ಕಂಪನಿ ಹೆಚ್ಚಾಗಿ ಮಿಡಲ್ ಈಸ್ಟಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡುತ್ತೆ. ಈಗ ಈ ಕಂಪನಿಯ ಕೆಲವು ಕೀ ಫಿನಾನ್ಷಿಯಲ್ಸ್ ಅನ್ನು ನೋಡೋಣ, ಹಾಗೆ ಅದನ್ನು ಅದರ ಪಿಯರ್ಸ್ ಜೊತೆಗೆ ಕಂಪೇರ್ ಮಾಡಿ ನೋಡೋಣ. ಇಲ್ಲಿ ನೀವು ನೋಡಿದ್ರೆ ಈ ಕಂಪನಿಯ PE ಕಮ್ಮಿ ಇದ್ದು ಡೆಟ್ ಟು ಇಕ್ವಿಟಿ ರೇಷಿಯೋ ಉಳಿದ 2 ಕಂಪನಿಗೆ ಕಂಪೇರ್ ಮಾಡಿದಾಗ ಲೋವರ್ ಸೈಡಲ್ಲಿದೆ. ಇದರ 5 ವರ್ಷದ ಸೇಲ್ಸ್ CAGR ಹಾಗೆ ROE ಹಾಗೆ 1 ಹಾಗೂ 5 ವರ್ಷದ ರಿಟರ್ನ್ಸ್ ಕೂಡ ಉಳಿದ ಪಿಯರ್ಸ್ಗೆ ಕಂಪೇರ್ ಮಾಡಿದರೆ ಹೈಯರ್ ಸೈಡಲ್ಲಿದೆ. ಇದರ FCF ಈಲ್ಡನ್ನು ನೀವು ನೋಡಿದ್ರೆ ಇದು ಕೂಡ ವೆರಿ ಹೈ ಇದೆ ಉಳಿದ ಪಿಯರ್ಸಿಗೆ ಕಂಪೇರ್ ಮಾಡಿದಾಗ. ಸೊ ಇದರ ಸ್ಟಾಕ್ ಪರ್ಫಾರ್ಮೆನ್ಸನ್ನು ಕೂಡ ನಾವು ನೋಡೋಣ. 1 ವರ್ಷದ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ಕಂಪನಿ 32.11% ರಿಟರ್ನನ್ನು ಜನರೇಟ್ ಮಾಡಿದೆ. ಅದೇ ನಾವು 5 ವರ್ಷದ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇದರ ಆಬ್ಸಲ್ಯೂಟ್ ರಿಟರ್ನ್ 23.34% ಆಗಿದೆ. ಇನ್ನೊಂದು ಹೈಲೈಟ್ ಏನಂದರೆ ಈ ಕಂಪನಿ ಅದರ ಹೊಸ ರಿಫೈನರಿ ಪ್ರಪೋಸಲ್ಗೆ ಎಡಿಷನಲ್ ಲ್ಯಾಂಡನ್ನು ಕೂಡ ಎಕ್ವೈರ್ ಮಾಡ್ತಾ ಇದೆ. ಆಲ್ರೆಡಿ 30-40% ಲ್ಯಾಂಡನ್ನು ಎಕ್ವೈರ್ ಮಾಡಿದೆ. ಇನ್ನು ಉಳಿದದನ್ನು ಬೈ ನೆಕ್ಸ್ಟ್ ಕ್ವಾರ್ಟರ್ ಇದು ಎಕ್ವೈರ್ ಮಾಡಲಿಕ್ಕಿದೆ. ಸೊ ನೋಡಿದ್ರಲ್ಲ ಹೇಗೆ ಫ್ರೀ ಕ್ಯಾಶ್ ಫ್ಲೋ ಈಲ್ಡ್ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದನ್ನು. ಸೊ ಈ ಮೆಷರನ್ನು ಮಾತ್ರ ಇಟ್ಕೊಂಡು ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ತಗೊಳ್ಳೋ ಹಾಗಿಲ್ಲ. ಇದರ ಜೊತೆಗೆ ಬೇರೆ ಎಲ್ಲ ಕ್ರಿಡೆನ್ಷಿಯಲ್ಸ್ಗಳನ್ನು ನೋಡಿಕೊಂಡು ಈ ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ನಾವು ಎಫೆಕ್ಟಿವ್ ಆಗಿ ತಗೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.